ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. 45 ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರಿಂದ ಡೈರೆಕ್ಟರ್ ಆಗಿ ಡೆಬ್ಯೂಟ್ ಮಾಡಿದಂತಹ ಮೊದಲನೆಯ ಚಿತ್ರ. ಶಿವರಾಜ್ ಕುಮಾರ್, ರಾಜ್ ಬಿ ಶೆಟ್ಟಿ ಹಾಗೂ ಉಪೇಂದ್ರ ಈ ಮೂವರ ಮೇಲೇನೆ ಕಂಪ್ಲೀಟ್ ಆಗಿ ಈ ಸಿನಿಮಾ ನಿಂತ್ಕೊಂಡಿದೆ. ಈ ಮೂವಿಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಅದರಲ್ಲೂ ಈ ಮೂವಿ ಟ್ರೇಲರ್ ರಿಲೀಸ್ ಆದ್ಮೇಲಂತೂ ಇದರ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು ಅದರ 10 ಪಟ್ಟರಷ್ಟು ಇನ್ನೂ ಜನ ಎಕ್ಸ್ಪೆಕ್ಟೇಷನ್ ಅನ್ನ ಬಿಲ್ಡ್ ಮಾಡ್ಕೊಂಡ್ರು. ಆದ್ರೆ ಈ ಮೂವಿ ರಿಲೀಸ್ ಆದ್ಮೇಲೆ, ರಿಲೀಸ್ ಆಗೋಕ್ಕಿಂತ ಮುಂಚೆ ಏನು ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತೋ ಅದನ್ನ ರೀಚ್ ಆಗೋದಕ್ಕೆ ಆಗದೆ ಇದ್ರೂ ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡು ಈಗ ಥಿಯೇಟರ್ ಅಲ್ಲಿ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಕೆಲವೊಂದಿಷ್ಟು ಕೆಲಸ ಕೇಡು ಇಲ್ಲದೆ ಇರುವಂತವರು ತಮ್ಮ ಫ್ರಸ್ಟ್ರೇಷನ್ನು, ಕೋಪ, ಅಸೂಯೆ, ಹೊಟ್ಟೆ ಕಿಚ್ಚು ಏನೇನೆಲ್ಲ ಇದೆಯೋ ಅದನ್ನೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೊರ ಹಾಕ್ತಾರೆ. ಇವರೊಂಥರ ಅತೃಪ್ತ ಆತ್ಮಗಳಿದ್ದಂಗೆ. ಇವರಿಗೆ ಏನು ಮಾಡಿದ್ರು ಯಾವುದ್ರಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಸಿಗೋದಿಲ್ಲ. ಇವರು ಎಲ್ಲದರಲ್ಲೂ ಕೂಡ ಕೇವಲ ಬರೀ ನೆಗೆಟಿವ್ ಅನ್ನೇ ಹುಡುಕ್ತಾ ಇರ್ತಾರೆ. ಇವರು ತಾವು ಮಾಡೋದಿಲ್ಲ, ಬೇರೆಯವರು ಮಾಡಿದ್ರು ಕೂಡ ಅದನ್ನ ಸಹಿಸಿಕೊಳ್ಳುವಂತ ಶಕ್ತಿಯು ಕೂಡ ಇವರಲ್ಲಿ ಇರೋದಿಲ್ಲ. ಈಗ ರಿಲೀಸ್ ಆಗಿರುವಂತಹ ಡೆವಿಲ್ ಆಗಲಿ, ಮಾರ್ಕ್ ಆಗಲಿ ಅಥವಾ 45 ಸಿನಿಮಾಗಳಿಗೆ ಇವರ ಕಾಟ ತಪ್ಪಿದ್ದಲ್ಲ. ನನ್ಗನ್ಸುತ್ತೆ, ನನ್ನ ಪ್ರಕಾರ ಇವರುಗಳು ಎಲ್ಲರೂ ಕೂಡ ಒಂಥರ ಮಾನಸಿಕ ಅಸ್ವಸ್ಥರು, ಸೈಕೋಗಳು. ಇವರುಗಳಿಗೆ ಈ ಒಳ್ಳೆಯ ಮೂವಿಗಳಿಗೆ ನೆಗೆಟಿವ್ ರಿವ್ಯೂ ಅನ್ನ ಕೊಡೋದ್ರಲ್ಲಿ ಏನೋ ಒಂಥರ ಮಜಾ ಸಿಗತ್ತೆ. ದುಡ್ಡು ಕೊಟ್ಟು ನಾವು ಸಿನಿಮಾವನ್ನ ನೋಡ್ತೀವಿ. ಸಿನಿಮಾ ನೋಡಿದ ಮೇಲೆ ಸಿನಿಮಾ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ಹೇಳಿ ಮುಕ್ತವಾಗಿ ಹೇಳುವಂತ ಸ್ವಾತಂತ್ರ್ಯ ಎಲ್ರಿಗೂ ಕೂಡ ಇದೆ. ಆದ್ರೆ ಇದೇ ಸ್ವಾತಂತ್ರ್ಯವನ್ನ ನಾವು ಗ್ರಾಂಟೆಡ್ ಆಗಿ ತಕ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡೋದು ಸರಿಯಲ್ಲ. ಯಾರೇ ಸಿನಿಮಾವನ್ನ ಮಾಡಲಿ, ಅವರ ಸಿನಿಮಾ ಮೇಲೆ ಅವರಿಗೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಕೂಡ ಸಿನಿಮಾ ಚೆನ್ನಾಗಾಗುತ್ತೋ ಚೆನ್ನಾಗಾಗಲ್ವೋ ಅನ್ನೋದು ಗೊತ್ತಾಗೋದು ಸಿನಿಮಾ ರಿಲೀಸ್ ಆದಮೇಲೆ. ಅದು ಪ್ರೇಕ್ಷಕರಿಂದಾನೇ ಹೊರತು ಬೇರೆ ಯಾರಿಂದಲೂ ಕೂಡ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅದು ಸೆಕೆಂಡರಿ ವಿಷಯ. ಆದರೆ ಆ ಒಂದು ಸಿನಿಮಾವನ್ನ ತೆರೆ ಮೇಲೆ ತರೋದಕ್ಕೆ ಅದೆಷ್ಟೋ ಜನರು ಶ್ರಮ ಪಟ್ಟಿರ್ತಾರೆ, ಎಷ್ಟೋ ವರ್ಷಗಳ ಕಾಲ ಅದಕ್ಕೋಸ್ಕರ ದುಡ್ದಿರ್ತಾರೆ. ಆದ್ರೆ ನಾವುಗಳು ಕೇವಲ 3 ತಾಸು ಒಂದು ಸಿನಿಮಾವನ್ನ ನೋಡ್ಕೊಂಡು ಎಲ್ಲವನ್ನ ಅಳ್ಬಿಡ್ತೀವಿ, ಜಜ್ಮೆಂಟ್ ಅನ್ನ ಕೊಡ್ತೀವಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಜನರಂತೂ ಸಿನಿಮಾವನ್ನೇ ನೋಡಿರೋದಿಲ್ಲ, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂಥ ಪೋಸ್ಟ್ಗಳನ್ನು, ಕಮೆಂಟ್ಗಳನ್ನು ನೋಡಿಕೊಂಡು ಅದಕ್ಕೆ ತಮ್ಮದೊಂದು ಸೇರಿಸಿ ಸಿನಿಮಾ ಬಗ್ಗೆ ನೆಗೆಟಿವ್ ಅನ್ನು ಸ್ಪ್ರೆಡ್ ಮಾಡ್ತಾರೆ. ಅರ್ಜುನ್ ಜನ್ಯ ಅವರು ರೆಗ್ಯುಲರ್ ಆಗಿರುವಂಥ ಹೊಡಿ ಬಡ್ಡಿ, ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟು ಇವುಗಳನ್ನೆಲ್ಲ ಬದಿಗಿಟ್ಟು ಮೊದಲ ಪ್ರಯತ್ನದಲ್ಲೇ, ಮೊದಲ ಸಿನಿಮಾದಲ್ಲೇ ಹೊಸ ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ನಿಜವಾಗ್ಲೂ ಅರ್ಜುನ್ ಜನ್ಯ ಅವರು ಮನ್ಸು ಮಾಡಿದ್ದಿದ್ರೆ ಶಿವಣ್ಣ, ಉಪೇಂದ್ರ ಹಾಗೆ ರಾಜ್ ಬಿ ಶೆಟ್ಟಿ ಅವರನ್ನು ಇಟ್ಕೊಂಡು ಆರಾಮಾಗಿ ಒಂದು ಒಳ್ಳೆಯ ಕಮರ್ಷಿಯಲ್ ಸಿನಿಮಾವನ್ನು ಅವರು ಮಾಡ್ಬೋದಿತ್ತು. ಆದರೆ ಅವರು ಅದರ ಬಗ್ಗೆ ಯೋಚನೆಯನ್ನು ಮಾಡಲಿಲ್ಲ. ಸಿನಿಮಾ ಪ್ರೇಕ್ಷಕರಿಗೆ ರೆಗ್ಯುಲರ್ ಆಗಿರುವಂತಹ ಕಥೆಯನ್ನು ಬಿಟ್ಟು ಬೇರೆ ಏನಾದರೂ ಹೊಸ ರೀತಿಯಾದಂತಹ ಕಥೆಯನ್ನ, ಸಿನಿಮಾವನ್ನ, ಹೊಸ ಲೋಕವನ್ನ ತೋರಿಸೋದಕ್ಕೆ ಅವರು ಆಸೆಯನ್ನ ಪಟ್ಟರು. ನಾವುಗಳೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ರೆಗ್ಯುಲರ್ ಸಿನಿಮಾ ಬಿಟ್ಟು ಹೊಸ ರೀತಿಯ ಹೊಸ ಕಥೆಗಳನ್ನು ಇರುವಂಥ ಸಿನಿಮಾಗಳು ಬರಬೇಕು ಅಂತ ಹೇಳಿ ಕಾಯ್ತಾ ಇರ್ತೀವಿ. ಆದರೆ ಯಾವಾಗ ಇಂಥ ಸಿನಿಮಾಗಳು ಬರ್ತಾವೋ ಅದಕ್ಕೆ ನೆಗೆಟಿವ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ ಕೆಲವೊಂದಿಷ್ಟು ಜನರು ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಸ್ನೇಹಿತರೆ, 45 ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಸಿನಿಮಾವನ್ನು ಎಂಜಾಯ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಡಬಲ್ ಮೀನಿಂಗ್ ಜೋಕ್ಸ್ಗಳಿಲ್ಲ, ಮುಜುಗರ ಪಡುವಂಥ ಸನ್ನಿವೇಶಗಳಿಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಸಿನಿಮಾವನ್ನು ಎಂಜಾಯ್ ಮಾಡ್ಬೋದು. ನೀವು ನಿಮ್ಮ ಮಕ್ಕಳನ್ನು ಕೂಡ ಈ ಸಿನಿಮಾಗೆ ಕರ್ಕೊಂಡೋಗ್ಬೋದು. ಅವರಿಗೂ ಕೂಡ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ. ಯಾರು ಏನು ಬೇಕಾದರೂ ಈ ಸಿನಿಮಾ ಬಗ್ಗೆ ನೆಗೆಟಿವನ್ನು ಸ್ಪ್ರೆಡ್ ಮಾಡಲಿ, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಒಟ್ಟಿಗೆ ಹೋಗಿ ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ. ನೀವು ಈ ಸಿನಿಮಾವನ್ನು ನೋಡಿದರೆ ದಯವಿಟ್ಟು ಹಾನೆಸ್ಟಾಗಿ ನಿಮ್ಮ ರಿವ್ಯೂವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.